ದಾಂಡೇಲಿಯ ಆರ್ಥಿಕ ವ್ಯವಸ್ಥೆ ಇಂದು ಪ್ರವಾಸೋದ್ಯಮ ಹಾಗೂ ಕಾಗದ ಕಾರ್ಖಾನೆಯ ಮೇಲೆ ಅವಲಂಬಿತವಾಗಿದೆ. ನಾನು ಪ್ರವಾಸೋದ್ಯಮ ಸಚಿವನಾಗಿದ್ದಾಗ ದಾಂಡೇಲಿಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡಿ ಸಾಕಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೇನೆ ಎಂದು ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದರು. ದಾಂಡೇಲಿ ನಗರಸಭೆ ಆವರಣದಲ್ಲಿ ಸಿಎಂ ಐಡಿಪಿ ಯೋಜನೆಯ ಅನುದಾನದಡಿಯಲ್ಲಿ 6,15,22,000 ರೂಪಾಯಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಆರ್ ವಿ ದೇಶಪಾಂಡೆ ಅವರು, ದಾಂಡೇಲಿ ಜೋಯಿಡಾ ಭಾಗದಲ್ಲಿ 300ಕ್ಕಿಂತ ಹೆಚ್ಚು ಹೋಮ್ ಸ್ಟೇ ರೆಸಾರ್ಟ್ಗಳಿವೆ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಂದು ಜನರು ಕೆಲಸ ಮಾಡುತ್ತಿದ್ದಾರೆ. ಒಂದು ಕಾಲದಲ್ಲಿ ಕೆಲ ಜನರು ನನಗೆ ಶಾಸಕನಾಗಿ ದಾಂಡೇಲಿಯನ್ನ ಮುಚ್ಚುವ ಪರಿಸ್ಥಿತಿ ತಂದಿದ್ದಾನೆ ಎಂದು ಟೀಕೆ ಮಾಡುತ್ತಿದ್ದರು. ಅದನ್ನೇ ನಾನು ಸವಾಲನ್ನಾಗಿ ತೆಗೆದುಕೊಂಡು ಎಲ್ಲರ ಸಹಕಾರದಿಂದ ಇಂದು ದಾಂಡೇಲಿ ರೂಪವನ್ನು ಬದಲಾಯಿಸಿದ್ದೇನೆ ಮತ್ತು 6,15,22,000 ರೂಪಾಯಿಗಳ 18 ವಿವಿಧ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ. ಈ ಕೆಲಸಗಳು ಸರಿಯಾದ ಸಮಯದಲ್ಲಿ ಗುಣಮಟ್ಟವಾಗಿ ಮಾಡಬೇಕು. ಕಾಮಗಾರಿ ಕಳಪೆಯಾಗಿದ್ದಲ್ಲಿ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪೌರಾಯುಕ್ತರಿಗೆ ಆದೇಶಿಸಿದರು. ಅಭಿವೃದ್ಧಿಗೆ ಪೂರ್ಣ ವಿರಾಮವಿಲ್ಲ, ಅಭಿವೃದ್ಧಿ ನಿರಂತರವಾಗಿ ನಡೆಯಬೇಕೆಂದರು. ಈ ಕೆಲಸ ಸರಿ ಸಮಯದಲ್ಲಿ ಆಗಬೇಕು, ಗುಣಮಟ್ಟದ ಆಗಬೇಕು. ಕಳಪೆ ಕೆಲಸ ಯಾರು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಬಹುದು. ಯಾರ ಕಾಂಟ್ರಾಕ್ಟರ್ ನನಗೆ ಗೊತ್ತಿಲ್ಲ, ಯಾರು ಕಾಂಟ್ರಾಕ್ಟರ್ ಇರಲಿ, ಅವ್ರ ಮೇಲೆ ಜವಾಬ್ದಾರಿ ಇದೆ ಗುಣಮಟ್ಟ ಕೆಲಸ ಮಾಡೋದು. ಕಮಿಷನರ್ ಮೇಲೆ ಜವಾಬ್ದಾರಿ ಇದೆ, ನಿಮ್ಮ ಎಂಜಿನಿಯರ್ ಮೇಲೆ ಜವಾಬ್ದಾರಿ ಇದೆ. ವೇಳೆ ಯಾವುದರ ಕಳಪೆ ಕೆಲಸ ಆಗಿ ನೀವು ಅದು ನೋಟ್ ಮಾಡಿಲ್ಲ ಆದರೆ, ಕ್ರಮ ತಗೊಂಡಿಲ್ಲ ಆದರೆ ನಿಮ್ಮ ಮೇಲೆ ಕ್ರಮ ಮಾಡ್ಬೋದು. ನಾನು ಓವರಾಲ್ ಯಾವಾಗಲೂ ಅಭಿವೃದ್ಧಿ ಪರವಾಗಿರುವ ವ್ಯಕ್ತಿ. ಹಾಗೆ ನೋಡಿ, ನನ್ನ ಕ್ಷೇತ್ರದಲ್ಲಿ ಈಗ ಬಹುತೇಕ ರಸ್ತೆ ಮಾಡುವುದಿಲ್ಲ, ರೀಕಾರ್ಪೆಟಿಂಗ್ ಇರ್ಬೋದು, ಪುನಃ ಡಾಂಬರೀಕರಣ ಇರಬಹುದು. ಎಲ್ಲರೂ 100% ಕರೆಂಟ್ ಇದೆ, ಎಲ್ಲ ಕಡೆ ನೀರು ಹೋಗಿದೆ. ದಾಂಡೇಲಿಗೆ ಕಾಡಿನ ನೀರು ಬರ್ತಾ ಇದೆ ಕುಡಿಲಿಕ್ಕೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪೌರಾಯುಕ್ತ ವಿವೇಕ್ ಬನ್ನೆ, ಶಾಸಕರು ದಾಂಡೇಲಿಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದ್ದು ಪ್ರತಿ ತಿಂಗಳು ದಾಂಡೇಲಿಯಲ್ಲಿ ಕೋಟಿ ರೂಪಾಯಿಗಳ ಕಾಮಗಾರಿ ನಡೆಯುತ್ತಿದೆ. ಇಂದು 6,15,22,000 ರೂಪಾಯಿಗಳ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ದಾಂಡೇಲಿಗೆ ಇದೊಂದು ಸಂತೋಷದ ದಿನ. ಸಿಎಂ ಐಡಿಪಿ ಅನುದಾನ ಇದು ನಗರಸಭೆಗೆ ಬರುವ ಅನುದಾನವಲ್ಲ, ಇದು ಶಾಸಕರಿಗೆ ಮುಖ್ಯಮಂತ್ರಿಗಳು ನೀಡಿದ ವಿಶೇಷ ಅನುದಾನ. ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಅನುದಾನದಡಿ 11,18,00,000 ರೂಪಾಯಿ 40,000 ರೂಪಾಯಿಗಳ ಅನುದಾನವನ್ನು ನಗರಸಭೆಗೆ ಕೊಟ್ಟು ನಗರದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕೆನ್ನುವ ನಿಟ್ಟಿನಲ್ಲಿ ಇಂದು ರಸ್ತೆ ಮರು ಡಾಂಬರೀಕರಣ, ಚರಂಡಿ ನಿರ್ಮಾಣ, ಸಿಡಿ ನಿರ್ಮಾಣ, ಸಿಸಿ ರಸ್ತೆ, ನಾಲಾ ದುರಸ್ತಿ, ವಿವಿಧ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಟಿ.ಸಿ. ಹಾದಿಮನಿ, ಪಂಚ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರು ರಿಯಾಜ್ ಸಯ್ಯದ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಪೌರಾಯುಕ್ತ ವಿವೇಕ್ ಬನ್ನೆ ಸ್ವಾಗತಿಸಿದರು. ಸಂದೇಶ್ ಜೈನ್ ನಿರೂಪಿಸಿದರು. ಪರಶುರಾಮ್ ಶಿಂದೆ ವಂದಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಸಿಬ್ಬಂದಿಗಳಾದ ಮಾಜಿ ನಗರಸಭಾ ಸದಸ್ಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.